ಜುಲೈ 29ರಂದು 25ನೇ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ರಾಷ್ಟ್ರ ಮಟ್ಟದ ನೃತ್ಯ ಸ್ಪರ್ಧೆ ಏರ್ಪಡಿಸಲಾಗಿದೆ ಎಂದು ಅಂತಾರಾಷ್ಟ್ರೀಯ ಕರಾಟೆ ಪಟು ಮನೋಹರ್ ಬಿರ್ನೂರ್ ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು 25ನೇ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಜುಲೈ 29ರಂದು ಸಂಜೆ 5 ಗಂಟೆಗೆ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ರಾಷ್ಟ್ರಮಟ್ಟದ ನೃತ್ಯ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಜಿಲ್ಲೆ ಸೇರಿದಂತೆ ನಾನಾ ಕಡೆಗಳಿಂದ ನೃತ್ಯ ಕಲಾವಿದರು ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ. ಅಂದು ನಡೆಯುವ ಕಾರ್ಯಕ್ರಮದಲ್ಲಿ ಶಾಸಕ ಅಲಂಪ್ರಭು ಪಾಟೀಲ್, ಶಶಿಲ್ ನಮೋಶಿ, ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ಚಂದು ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ರಾಷ್ಟ್ರ ಮಟ್ಟದ ಡಾನ್ಸ್ ವಿನ್ನರು, ಅದಾದಮೇಲೆ ಈ ಡಾನ್ಸ್ ಸ್ಪರ್ಧೆ ಬಂದುಬಿಟ್ಟು 29ನೇ ತಾರೀಕು ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ 3ನೇ ಬಾರಿಗೆ ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ. ಇಡೀ ಸ್ಟೇಟ್ಲಿಂದ, ರಾಷ್ಟ್ರದಿಂದ ತಂಡಗಳು ಬಂದು ಭಾಗವಹಿಸ್ತಾ ಇದೆ. ಸೊ ಎಲ್ಲರಿಗೂ ನಾನು ಸ್ವಾಗತನ ಕೋರ್ತಾ ಇನ್ನೊಂದು ವಿಷಯ ಹೇಳಿ ಬರ್ತೀನಿ ಅಂತಂದರೆ, ಎಲ್ಲ ಗುಲ್ಬರ್ಗ ಜನತೆಗೆ ನನ್ನ ಒಂದು ವಿನಂತಿ, ಬಂದು ಈ ಟೀಮಲ್ಲಿ ಭಾಗವಹಿಸಿ ಅಂತ ಕೇಳ್ಕೊತೀನಿ. ಶಶಿಲ್ ಜಿ ನಮೋಶಿ ಸರ್ ಅವರು ಬರ್ತಾ ಇದ್ದಾರೆ, ಮತ್ತು ದತ್ತಾತ್ರೇಯ ಸಿ ಪಾಟೀಲ್ ರೇವೂರು ಸರ್ ಅವರು ಬರ್ತಾ ಇದ್ದಾರೆ, ಮತ್ತು ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಜಿ ಅವರು ಬರ್ತಾ ಇದ್ದಾರೆ, ಮತ್ತು ಶ್ರೀ ಚಂದು ಪಾಟೀಲ್ ಜಿ ಅವರು ಕೂಡ ಈ ವೇದಿಕೆನ ಅಲಂಕರಿಸಲಿಕ್ಕೆ ಬರ್ತಾ ಇದ್ದಾರೆ. ಈ ಒಂದು ರಾಷ್ಟ್ರ ಮಟ್ಟದ ಕಾಂಪಿಟೇಷನ್ಗೆ ಒಂದು 20ರಿಂದ 30 ತಂಡಗಳನ್ನು ಬರ್ತಾ ಇದ್ದಾವೆ. ಆಲ್ ಓವರ್ ಇಂಡಿಯಾದಿಂದ ಬರ್ತಾ ಇದೆ. ಪೂನಾ, ಗೋವಾ, ಹರಿಯಾಣ, ಮೇಘಾಲಯ, ಜಾರ್ಖಂಡ್ ಅಂದರೆ ಅಸ್ಸಾಮು, ಕೋಲ್ಕತ್ತಾ ಆ ಕಡೆಯಿಂದ ತಂಡಗಳು ಬರ್ತಾ ಇದೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.